ಮಾಡುವಂತಹ ಕೆಲಸವನ್ನು ಈಗ ಕುಟುಂಬಸ್ಥರು ಮಾಡ್ತಾ ಇರುವಂಥದ್ದು. ನೇರವಾಗಿ ಮೃತದೇಹವನ್ನು, ಪಾರ್ಥಿವ ಶರೀರವನ್ನು ಸಾಗಣೆ ಯಾತ್ರೆ ಮಾಡುವಂತಹ ವಾಹನಕ್ಕೆ ಕರೆತರುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಿಮಗೆ ಆ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನಿನ್ನೆಯಿಂದಲೂ ಕೂಡ ಎಲ್ಲ ಗಣ್ಯಾತಿ ಗಣ್ಯರು ಬಂದು ಸರೋಜಾದೇವಿಯವರ ದರ್ಶನವನ್ನು ಪಡೆಯುವಂತಹ ಕೆಲಸವನ್ನು ಮಾಡಿದರು. ಇವತ್ತು ಬೆಳಗ್ಗೆಯೂ ಕೂಡ CM ಸಿದ್ದರಾಮಯ್ಯ ಆಗಿರ್ಬೋದು, ಕರ್ನಾಟಕ ಸೇರಿದಂತೆ ರಾಜ್ಯದ ಇನ್ನೂ ಭಾರತ ದೇಶದ ಹಲವು ರಾಜ್ಯಗಳಿಂದಲೂ ಕೂಡ ಹಲವು ಗಣ್ಯಾತಿ ಗಣ್ಯರು ಬಂದು ಅವರ ದರ್ಶನವನ್ನು ಪಡೆಯುವಂತಹ ಕೆಲಸವನ್ನು ಮಾಡಿದರು. ಇವತ್ತು ದಶವರದಲ್ಲಿ ಅವರ ಅಂತಿಮ ಸಂಸ್ಕಾರ ನೆರವೇರ್ತಾ ಇದೆ. ಅವರ ಹುಟ್ಟೂರಿನ ಜಮೀನಿನಲ್ಲಿ ಅವರ ಅಂತಿಮ ಸಂಸ್ಕಾರ ನೆರವೇರ್ತದೆ. ಅಲ್ಲೂ ಕೂಡ ಹಲವು ಸಿದ್ಧತೆಗಳನ್ನು ಅಲ್ಲಿನ ಸ್ಥಳೀಯರು ಮಾಡಿಕೊಂಡಿದ್ದಾರೆ. ಹಾಗೆ ಊರಿನ ಹೆಣ್ಣುಮಗಳು ಇಡೀ ದೇಶಾದ್ಯಂತ ಬೆಳಗಿದಂತಹ ಕೀರ್ತಿ ಇರುವಂಥವರು. ಆ ಕಾರಣಕ್ಕೋಸ್ಕರ ಅಲ್ಲಿನ ಜನರು ಕೂಡ ನಿನ್ನೆಯೂ ಕೂಡ ಸಂತಾಪ ಸಭೆಯನ್ನು ಕೂಡ ಮಾಡಿ ಒಂದಿಷ್ಟು ಸಂತಾಪವನ್ನು ಮಿಡಿಯುವಂತಹ ಕೆಲಸವನ್ನು ಮಾಡಿದರು. ಇವತ್ತು ಇದೀಗ ಮಲ್ಲೇಶ್ವರಂನ ನಿವಾಸದಿಂದ ಮೃತದೇಹವನ್ನು ವಾಹನಕ್ಕೆ ಸ್ಥಳಾಂತರ ಮಾಡುವಂತಹ ಕೆಲಸವನ್ನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ನೀವು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ. 1938ರಲ್ಲಿ ಜನಿಸಿ ತದನಂತರ 17ನೇ ವರ್ಷಕ್ಕೆ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸರಿಸುಮಾರು 87 ವರ್ಷದ ತುಂಬು ಜೀವನದಲ್ಲಿ 67 ವರ್ಷಗಳ ಕಾಲ ನಟನೆಯನ್ನು ಮಾಡಿದಂತಹ ನಟಿ. ಹಾಗೆಯೇ ನಟ ಸಾರ್ವಭೌಮ ಚಿತ್ರದಲ್ಲಿ ಕೊನೆಯ ಬಾರಿಗೆ ನಟನೆಯನ್ನು ಮಾಡ್ತಾರೆ. ಅದರಿಂದಾಗಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅವರು ನಟನೆಯನ್ನು ಮಾಡಿದ್ದಾರೆ. ಹಾಗೆ ಅಲ್ಲಿಂದ ತಮಿಳಿನಿಂದ ಬಂದಂತಹ ಕೆಲವೊಂದಿಷ್ಟು ಹಿರಿಯ ಮುತ್ಸದ್ದಿಗಳು ಕೂಡ ಆಗಾಗಲೇ ಹೇಳ್ತಾ ಇದ್ರು, ತಮಿಳಿನಲ್ಲಿ 26 ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ. 26 ಚಿತ್ರಗಳಲ್ಲೂ ಕೂಡ 100 ಡೇಸ್ ಆಗಿರುವಂಥದ್ದು ಎನ್ನುವಂಥ ಒಂದು ವಿಚಾರವನ್ನು ಕೂಡ ಹಂಚಿಕೊಳ್ತಾ ಇದ್ರು. ಹಾಗಾಗಿ ಹಲವಾರು ಜನ ಗಣ್ಯಾತಿ ಗಣ್ಯರು ಬಂದು ಅವರ ಅಂತಿಮ ದರ್ಶನವನ್ನು ಪಡೆಯುವಂತಹ ಕೆಲಸವನ್ನು ಮಾಡಿದ್ರು. ಕೆಲವೇ ನಿಮಿಷಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರು ಹಾಗೆ HC ಮಹದೇವಪ್ಪರು ಕೂಡ ಬಂದು ಅವರ ಅಂತಿಮ ದರ್ಶನವನ್ನು ಪಡೆಯುವಂತಹ ಕೆಲಸವನ್ನು ಮಾಡಿದರು. ಅವರು ಕೂಡ ಸಂತಾಪವನ್ನು ಮಿಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಮಲ್ಲೇಶ್ವರಂ ನಿವಾಸದಿಂದ ಈ ಪಾರ್ಥಿವ ಶರೀರದ ಯಾತ್ರೆ ಹೊರಡ್ತಾ ಇದೆ. ಹೊರಟ ನಂತರ ನೇರವಾಗಿ ಮಲ್ಲೇಶ್ವರಂ ಸರ್ಕಲ್ ಹಾಗೆ ಕೆಂಗೇರಿ ಹಾಗೆ ಮೈಸೂರು ರಸ್ತೆ ಮಾರ್ಗವಾಗಿ ದಶವರಕ್ಕೆ ತಲುಪ್ತಾ ಇದೆ. ಅಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆಗೆ ಮಾಡಿಕೊಡಲಾಗಿರುವಂಥದ್ದು. ಅಂತಿಮ ದರ್ಶನದ ವ್ಯವಸ್ಥೆಯ ನಂತರವಾಗಿ ಅಲ್ಲಿ 3 ಗಂಟೆಯ ಒಳಗಾಗಿ ಅಂತಿಮ ಸಂಸ್ಕಾರದ ನೆರವೇರುತ್ತೆ ಅನ್ನುವಂಥ ಒಂದು ಮಾಹಿತಿಯು ಕೂಡ ಸದ್ಯಕ್ಕೆ ಇರುವಂಥದ್ದು. ಸದ್ಯ ಇಲ್ಲಿನಿಂದ ಪಾರ್ಥಿವ ಶರೀರದ ವಾಹನವನ್ನು ಹೊರಡಿಸೋದಕ್ಕೆ ಕುಟುಂಬಸ್ಥರು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಈಗಾಗಲೇ ಪಾರ್ಥಿವ ಶರೀರವನ್ನು ಮನೆಯಿಂದ ಆ ವಾಹನಕ್ಕೆ ಸ್ಥಳಾಂತರವನ್ನು ಕೂಡ ಮಾಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿನಿಂದ ಅಂತಿಮ ಯಾತ್ರೆಯ ವಾಹನ ಹೊರಡ್ತಾ ಇದೆ. ಇಂದು ಬೆಳಗ್ಗೆ ಕೂಡ ಈ ವಾಹನವನ್ನು ಸಿದ್ಧ ಮಾಡಿ ಇಲ್ಲಿ ನಿಲ್ಲಿಸಲಾಗಿತ್ತು. ಸಂಪೂರ್ಣವಾಗಿ ಪುಷ್ಪಗಳಿಂದ ಅಲಂಕೃತವನ್ನು ಮಾಡಿದಂತಹ ತೆರೆದ ವಾಹನ ಇದು. ಇಲ್ಲಿಂದ ಸುಮಾರು 1.5-2 ಗಂಟೆಗಳ ಕಾಲ ಜರ್ನಿ ಇದೆ. ಇಲ್ಲಿಂದ ನೇರವಾಗಿ ಇಲ್ಲಿಂದ ಹೊರಟಂತಹ ನಂತರ ಇನ್ನೇನು ಸುಮಾರು 1 ಗಂಟೆಯ ಸುಮಾರಿಗೆ ಅಲ್ಲಿಗೆ ತಲುಪುವಂತಹ ಸಾಧ್ಯತೆ ಇದೆ. ತದನಂತರ 3 ಗಂಟೆಯ ಒಳಗಾಗಿ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಎನ್ನುವಂಥ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥ ಒಂದು ವಿಚಾರವನ್ನು ಮಗ ಗೌತಮ್ ಅವರು ಕೂಡ ಈಗಾಗಲೇ ಹಂಚಿಕೊಂಡಿದ್ರು ಮಾಧ್ಯಮಗಳ ಮುಂದೆ. ಅದರಂತೆ ಕೂಡ ಅವರು ಅಂತಿಮ ಸಂಸ್ಕಾರವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಿದ್ದಾರೆ. ಸದ್ಯ ದಶವರದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಅಲ್ಲಿನ ಸ್ಥಳೀಯರು ಹಾಗೆ ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯವಾಗ್ತಿರುವಂಥದ್ದು. ಅಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳ ನಂತರ ಸಾರ್ವಜನಿಕರಿಗೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರುವಂಥದ್ದು. ಅಲ್ಲಿ ಹುಟ್ಟೂರಿನ ಹೆಣ್ಮಗಳಿಗೋಸ್ಕರಾಗಿ ಅಲ್ಲಿನ ಕೊನೆಯ ಬಾರಿ ಅವರ ದರ್ಶನವನ್ನು ಪಡೆಯೋದಕ್ಕೋಸ್ಕರ ಅಲ್ಲಿನ ಸಾರ್ವಜನಿಕರು ಕೂಡ ಕಾಯ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿನಿಂದ ಯಾತ್ರೆ ಹೊರಟಂತಹ ನಂತರ ಇನ್ನೇನು 1.5-2 ಗಂಟೆಗಳಲ್ಲಿ ಅಲ್ಲಿಗೆ ತಲುಪುತ್ತೆ. ತದನಂತರ ಅಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಮುಗಿದ ನಂತರವಾಗಿ ಅಲ್ಲಿ 3 ಗಂಟೆಯ ಒಳಗಾಗಿ ಅಂತಿಮ ಸಂಸ್ಕಾರವನ್ನು ಮಾಡಬೇಕು. ಅದು ಕೂಡ ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ಸಂಸ್ಕಾರವನ್ನು ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕುಟುಂಬಸ್ಥರು ಮಾಡಿಕೊಂಡಿದ್ದಾರೆ. ನಿನ್ನೆಯಿಂದಲೂ ಕೂಡ ಇಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಮಾಡಿಕೊಳ್ಳಲಾಗಿತ್ತು. ಪೊಲೀಸ್ ಸಿಬ್ಬಂದಿಗಳು ಕೂಡ ಜನರನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಹಾಗೆ ಬ್ಯಾರಿಕೇಡ್ಗಳನ್ನು ಅಳವಡಿಕೆಯನ್ನು ಮಾಡಿ ಯಾವುದೇ ರೀತಿಯಾಗೂ ಕೂಡ ಸಮಸ್ಯೆಗಳು ಆಗದ ನಿಟ್ಟಿನಲ್ಲಿ ನೋಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಪೊಲೀಸ್ ಸಿಬ್ಬಂದಿಗಳು ಮಾಡಿದರು. ಆ ನಿಟ್ಟಿನಲ್ಲಿ ಈಗ ಅಂತಿಮ ಯಾತ್ರೆ ಹೊರಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈಗಾಗಲೇ ಮೃತದೇಹವನ್ನು ಕೂಡ ಸ್ಥಳಾಂತರವನ್ನು ಮಾಡಿರುವಂಥದ್ದು ಒಂದು ಪುಷ್ಪದಿಂದ ಅಲಂಕೃತ ಮಾಡಿಕೊಂಡಿರುವಂತಹ ತೆರೆದ ವಾಹನಕ್ಕೆ. ಸದ್ಯ ಎಲ್ಲ ಸಾರ್ವಜನಿಕರು ಕೂಡ ಮಲ್ಲೇಶ್ವರಂ ನಿವಾಸಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಸೇರಿಕೊಂಡಿರುವಂಥದ್ದು. ಇನ್ನು ಈ ರಸ್ತೆಯನ್ನು ನೋಡ್ತಾ ಇದ್ದೀವಿ, ಇದಕ್ಕೆ ಸಂಬಂಧಪಟ್ಟ ಕೂಡ ಕೆಲವೊಂದಿಷ್ಟು ಅವರ ಆಸೆ ಕೂಡ ಆಗಿತ್ತು ಅನ್ನುವಂಥದ್ದು. ಇಲ್ಲಿಗೆ ಒಂದು ಹೆಸರನ್ನು ಇಡಬೇಕು ಅನ್ನೋದು ಕೂಡ ಅದನ್ನು ಕೂಡ CM ಅವರು ರಿಯಾಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಅದು ಇನ್ನು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗಿರುವಂತಹ ವಿಚಾರ. ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದಂತಹ ನಟಿ ಆಕೆ. ಸದ್ಯ ಭಾರತದಾದ್ಯಂತ ಹೆಸರನ್ನು ಮಾಡಿರುವಂಥವರು ಈಗ ಅವರ ಅಂತಿಮ ಯಾತ್ರೆ ನಿನ್ನೆ ಯಾವಾಗ ನಿಧನ ಆದರೂ ಅಲ್ಲಿಂದ ಸದ್ಯ ಅವರ ಅಂತಿಮ ಯಾತ್ರೆ ಹೊರಡ್ತಾ ಇದೆ ಮನೆಯ ಮುಂಭಾಗದಿಂದಾಗಿ. ಒಂದು ಹೆಚ್ಚುವರಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಇಲ್ಲಿನ
ಸಿಬ್ಬಂದಿಗಳು ಹಾಗೆ ಕುಟುಂಬಸ್ಥರು ಮಾಡಿಕೊಂಡಿರುವಂಥದ್ದು. ಮಾರ್ಗ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾದರೂ ಕೂಡ ಇದುವರೆಗೆ ಸಾರ್ವಜನಿಕರಿಗೆ ಹಾಗೆ ಇನ್ನಿತರ ಗಣ್ಯಾತಿ ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಕೆಲವೇ 10 ನಿಮಿಷಗಳ ಹಿಂದೆ ಅವರ ಸಾರ್ವಜನಿಕರಿಗೂ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಸಾಕು ಅನ್ನುವ ಮಟ್ಟಿಗೆ ಪೊಲೀಸರು ಈಗ ನಿಲ್ಲಿಸಿರುವಂಥದ್ದು. ಸದ್ಯ ಈಗಾಗಲೇ ಮೃತದೇಹವನ್ನು ಸ್ಥಳಾಂತರ ಮಾಡಿರುವಂಥ ನಿಟ್ಟಿನಲ್ಲಿ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಮೃತ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಹೊರಡ್ತಾ ಇರುವಂಥದ್ದು. ಸದ್ಯ ನೀವೀಗ ವಾಹನದ ಮುಂಭಾಗದ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರ್ಬೋದು. ಇಲ್ಲಿ ಹೂವಿನಿಂದ ಸಂಪೂರ್ಣವಾಗಿ ಅಲಂಕೃತವನ್ನು ಮಾಡಿದ್ದಾರೆ. ಜೊತೆಗೆ ಅವರ ಒಂದು ಫೋಟೋವನ್ನು ಕೂಡ ಮುಂಭಾಗದಲ್ಲಿ ಹಾಕಿರುವಂಥದ್ದು. ಇದು ಸರೋಜಾದೇವಿಯವರ ಅಂತಿಮ ಯಾತ್ರೆಯ ವಾಹನ. ಸದ್ಯ ವಾಹನ ಮೂವ್ ಆಗ್ತಿರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಕುಟುಂಬಸ್ಥರು ಹಾಗೆ ಸಾರ್ವಜನಿಕರು ಕೂಡ ಅವರಿಗೆ ಮಲ್ಲೇಶ್ವರಂನಿಂದ ಬೀಳ್ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ನಟಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಮಲ್ಲೇಶ್ವರಂನಿಂದ ಹೊರಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನೀವು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ. ಇಲ್ಲಿನ ಕುಟುಂಬಸ್ಥರಾಗಿರ್ಬೋದು, ಜೊತೆಗೆ ಅಲ್ಲಿನ ಸ್ಥಳೀಯರು ಎಲ್ಲರೂ ಕೂಡ ಮಲ್ಲೇಶ್ವರಂನ ನಿವಾಸಿಗಳು ಹಾಗೆ ಬಂದಿರುವಂತಹ ಅವರ ಕುಟುಂಬಸ್ಥರಾಗಿರ್ಬೋದು, ನೆರೆಹೊರೆಯರಾಗಿರ್ಬೋದು ಎಲ್ಲರೂ ಕೂಡ ಅವರಿಗೆ ಬೀಳ್ಕೊಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನೇರವಾಗಿ ಚನ್ನಪಟ್ಟಣದ ಕಡೆಗೆ ಸರೋಜಾದೇವಿಯವರ ಅಂತಿಮ ಯಾತ್ರೆ ತೆರಳುತ್ತಾ ಇರುವಂಥದ್ದು. ಮಧ್ಯಾಹ್ನ 3 ಗಂಟೆಯ ಒಳಗಾಗಿ ಅವರ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಸದ್ಯ ಇಲ್ಲಿನಿಂದ ಹೊರಟು ಇದೀಗ ಮಲ್ಲೇಶ್ವರಂ ಸರ್ಕಲ್, ತದನಂತರ ಮಾರಮ್ಮ ಸರ್ಕಲ್ ಹಾಗೆ ಕೆಂಗೇರಿ ಮೈಸೂರು ರಸ್ತೆ ಮಾರ್ಗವಾಗಿ ಚನ್ನಪಟ್ಟಣದ ದಶವರಕ್ಕೆ ಅವರ ಒಂದು ಅಂತಿಮ ಯಾತ್ರೆ ತೆರಳುತ್ತೆ. ಅಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸದ್ಯ ಇಲ್ಲಿಂದ ಮಲ್ಲೇಶ್ವರಂ ನಿವಾಸದಿಂದ ಅಂತಿಮ ಯಾತ್ರೆ ಸಂಪೂರ್ಣವಾಗಿ ಹೊರಟಿರುವಂಥದ್ದು. ಇನ್ನೇನು ಕೆಲವು ಹೊತ್ತುಗಳಲ್ಲಿ ದಶವರದ ಅವರ ಅಂತಿಮ ಸಂಸ್ಕಾರ ನೆರವೇರುವಂತಹ ಜಾಗಕ್ಕೆ ತಲುಪುತ್ತೆ. ತದನಂತರ ಅಲ್ಲಿ ಅಂತಿಮ ಸಂಸ್ಕಾರವನ್ನು ನೆರವೇರಿಸುವಂತಹ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾರೆ. ವೀಣಾ, ಥ್ಯಾಂಕ್ ಯು ಶರತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಲ್ಲೇಶ್ವರಂನ ಸರೋಜಾದೇವಿ ನಿವಾಸದಿಂದ ಈಗ ಮೃತದೇಹವನ್ನ ವಿಶೇಷ ವಾಹನಕ್ಕೆ ಶಿಫ್ಟ್ ಮಾಡಲಾಗಿದೆ. ಸರೋಜಾದೇವಿಯವರ ಅಂತಿಮ ಯಾತ್ರೆ ಈಗಷ್ಟೇ ಹೊರಟಿರುವಂಥದ್ದು. ಚನ್ನಪಟ್ಟಣದತ್ತ ಅಂತಿಮ ಯಾತ್ರೆ ಹೊರಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.